ದಲ್ಲೂ ಕೂಡ ನದಿಗೆ ಬಸ್ ಉರುಳಿದೆ. ಅಲಕಾನಂದ ನದಿಗೆ ಉರುಳಿದ ಬಸ್ ಖಾಸಗಿ ಬಸ್ನಲ್ಲಿದ್ದಂಥ 18ರಿಂದ 20 ಜನ ನಾಪತ್ತೆಯಾಗಿದ್ದಾರೆ. ನಾಪತ್ತೆಯಾದವರಿಗಾಗಿ NDRF ಟೀಮ್ ಶೋಧ ಕಾರ್ಯಾಚರಣೆಯನ್ನು ಮಾಡ್ತಾ ಇದೆ. ಉತ್ತರಾಖಂಡ್ನಲ್ಲಿ ಇಂಥ ಅವಘಡ ಸಂಭವಿಸಿದೆ. ಚಲಿಸುತ್ತಿದ್ದಂಥ ಬಸ್ ಅದು, ಅದರಲ್ಲಿ 18ರಿಂದ 20 ಜನ ಇದ್ದರು. ಆದರೆ ಆ ಬಸ್ ಅಲಕಾನಂದ ನದಿಗೆ ಉರುಳಿದೆ. ಸೊ ಹೀಗಾಗಿ NDRF ಟೀಮ್ ಶೋಧ ಕಾರ್ಯಾಚರಣೆಯನ್ನು ಮಾಡ್ತಾ ಇದೆ. ಬಸ್ನಲ್ಲಿ ಆ ದುರಂತದಲ್ಲಿ ಓರ್ವನ ಶವ ಪತ್ತೆಯಾಗಿದೆ. ಉಳಿದವರಿಗಾಗಿ NDRF ಟೀಮ್ ಶೋಧ ಕಾರ್ಯಾಚರಣೆಯನ್ನು ಮಾಡ್ತಾ ಇದೆ. ಅಲಕಾನಂದ ನದಿಯಲ್ಲಿ ಉಳಿದವರಿಗಾಗಿ ಹುಡುಕಾಟ ನಡೀತಾ ಇದೆ. ಬಸ್ ದುರಂತ ಸ್ಥಳದಲ್ಲಿ ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟಿದೆ. ತಮ್ಮವರನ್ನು ಕಳೆದುಕೊಂಡು ಸಂಬಂಧಿಕರು ಕಣ್ಣೀರಿಡ್ತಾ ಇದ್ದಾರೆ. ಉತ್ತರಾಖಂಡ್ನಲ್ಲಿ ಪ್ರವಾಹದಲ್ಲಿ ಪ್ರವಾಸಿಗರು ಕೂಡ ಸಿಲುಕಿದ್ದಾರೆ. ಈಗಷ್ಟೇ ಮಾತನಾಡ್ತಾ ಇದ್ದೀವಿ. ಈ ಸಮಯದಲ್ಲಿ ಪ್ರವಾಸ ಅನ್ನೋದಿದೆಯಲ್ಲ, ಬಹಳಷ್ಟು ಪ್ರಯಾಸಕರ ಆಗುತ್ತೆ. ಪ್ರವಾಸಿಗರು ಜೀವ ಪಣಕ್ಕಿಟ್ಟು ಸ್ಥಳೀಯರಿಂದ ಪ್ರವಾಸಿಗರ ರಕ್ಷಣೆ ಮಾಡಲಾಗಿದೆ. ಸ್ಥಳೀಯರೇ ರಕ್ಷಣೆ ಮಾಡಿದ್ದಾರೆ. ಹಗ್ಗದ ಸಹಾಯದಿಂದ ಪ್ರವಾಸಿಗರು ರಕ್ಷಣೆ ಪಡೆದಿದ್ದಾರೆ. NDRF ತಂಡ ಒಂದು ಕಡೆ ಶೋಧ ಕಾರ್ಯಾಚರಣೆಯನ್ನು ಮಾಡ್ತಾ ಇದೆ, ಅದೊಂದು ಭಾಗ. ಮತ್ತೊಂದು ಕಡೆ ಪ್ರವಾಸಿಗರು ಕೂಡ ಸಿಲುಕಿಕೊಂಡಿದ್ದರು ಉತ್ತರಾಖಂಡ್ನಲ್ಲಿ. ಸೊ ಹೀಗಾಗಿ ಉತ್ತರಾಖಂಡ್ನಲ್ಲಿ ಸಿಲುಕಿದ್ದಂಥ ಪ್ರವಾಸಿಗರನ್ನು ಸ್ಥಳೀಯರೇ ರಕ್ಷಣೆ ಮಾಡಿದ್ದಾರೆ. ಹಗ್ಗದ ಸಹಾಯದಿಂದ ಅವರನ್ನು ಮೇಲೆ ಕರೆದುಕೊಂಡು ಬರುವಂಥ ಪ್ರಯತ್ನದಲ್ಲಿ ಯಶಸ್ಸನ್ನು ಕಂಡಿದ್ದಾರೆ. ಈ ಸಂದರ್ಭದಲ್ಲಿ ಕೆಲವಷ್ಟು ಹುಚ್ಚು ಪ್ರವಾಸಿಗರಿರ್ತಾರೆ. ಆ ಸ್ಥಳಗಳಿಗೆ ಈ ಸ್ಥಳಗಳಿಗೆ ಹೋಗಬೇಕು ಅಂತ ಹೇಳಿ. ಆದರೆ ಸೇಫ್ಟಿ ಮುಖ್ಯ ಫಸ್ಟ್. ಆನಂತರದಲ್ಲಿ ಎಂಥ ಪ್ರವಾಸಗಳನ್ನು ಬೇಕಾದ್ರೂ ಮಾಡ್ಬೋದು, ಬಟ್ ಸೇಫ್ ಆಗಿರಬೇಕು, ಜೀವವನ್ನು ಉಳಿಸ್ಕೊಳ್ಬೇಕು. ಬಟ್ ಸ್ಥಳೀಯರು ಅಲ್ಲಿ ಸಮಯ ಪ್ರಜ್ಞೆ ಮರೆದಿದ್ದಾರೆ, ಮಾನವೀಯತೆ ಮರೆದಿದ್ದಾರೆ. ಹಗ್ಗದ ಸಹಾಯದ ಮೂಲಕ ಪ್ರವಾಸಿಗರನ್ನು ರಕ್ಷಣೆ ಮಾಡಿ